ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದೊಂದು ಪೂಜೆಯನ್ನು ಒಂದೊಂದು ರೀತಿಯ ಫಲ ಬರುವುದಕ್ಕಾಗಿ ಮಾಡುತ್ತೇವೆ. ತುಂಬ ಬಡತನ ಉಂಟು, ನಮಗೆ ಹಣದ ಸಮಸ್ಯೆ ಉಂಟು, ನಮ್ಮಲ್ಲಿ ಧನಕನಕಗಳು ತುಂಬಿಕೊಳ್ಳಬೇಕು ಅಂತ ಹೇಳಿ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಮನೆಯ ಒಳಗಡೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ನೆಲೆಗೊಳ್ಳಬೇಕು, ಪ್ರೀತಿ ವಿಶ್ವಾಸ ಮನೆಯ ಒಳಗಡೆ ತುಂಬಿ ತುಳುಕಾಡಬೇಕು, ಎಲ್ಲ ರೀತಿಯ ಆನಂದಮಯ ಬದುಕು ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇವೆ. ಅದೇ ರೀತಿಯಲ್ಲಿ ನೀರಿಗೆ ಸಮಸ್ಯೆ ಉಂಟು ಅಂತಂದರೆ ವರುಣ ದೇವರ ಪೂಜೆಯನ್ನು ನಾವು ಮಾಡುತ್ತೇವೆ. ಅದೇ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಪದವಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ತಾಯಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುತ್ತೇವೆ, ಪೂಜೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಯಾವುದೇ ಕೆಲಸಕ್ಕೆ ಹೊರಡುವಾಗ ಸೃಷ್ಟಿಯಲ್ಲಿ ಇರುವಂತಹ ವಿಘ್ನಗಳು ನಮಗೆ ಅಡ್ಡಿ ಮಾಡಬಾರದು ಅಂತ ಹೇಳಿ ಗಣಪತಿ ಪೂಜೆಯನ್ನು ಮಾಡುತ್ತೇವೆ. ಗಣಪತಿ ದೇವರಿಗೆ ಪೂಜೆ ಇಲ್ಲದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬೇರೆ ದೇವರಿಗೆ ಪೂಜೆ ಮಾಡುವುದಕ್ಕೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಅಧಿಕಾರವನ್ನೇ ಕೊಡಲಿಲ್ಲ. ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ದಾಸವರೇಣ್ಯರು ಕೂಡ ಹಾಡಿದರು. ಹಾಗಾಗಿ ನಾವೀಗ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕಿಂತ ಮೊದಲ ಪೂಜೆಯನ್ನು ಗಣಪತಿ ದೇವರಿಗೆ ಮಾಡ್ತಾ ಇದ್ದೇವೆ. ಇದು ಗಣಪತಿ ಮಂಡಲ. ಆ ಗಣಪತಿ ಮಂಡಲದಲ್ಲಿ ಸೌತಡ್ಕದ ಮಹಾಗಣಪತಿ ದೇವರನ್ನು ನೆನೆಸಿಕೊಂಡು ಕೂತ್ಕೊಳ್ಳಿ. ಓಂ ಭೂಃ ಮಹಾಗಣಪತಿ ಮಾವಾಹಯಾಮಿ. ಓಂ ಭುವಃ ಮಹಾಗಣಪತಿ ಮಾವಾಹಯಾಮಿ. ಓಂ ಸುವಃ ಮಹಾಗಣಪತಿ ಮಾವಾಹಯಾಮಿ. ಓಂ ಭೂರ್ಭುವಸ್ಸುವಃ ಮಹಾಗಣಪತಿ ಮಾವಾಹಯಾಮಿ. ಗಣಪತಯೇ ನಮಃ ನಾಮ ಪೂಜಾಂ ಕರಿಷ್ಯೆ. ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧಿಪಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಫಾಲಚಂದ್ರಾಯ ನಮಃ, ಗಜಾನನಾಯ ನಮಃ, ಶ್ರೀಮನ್ಮಹಾಗಣಪತಯೇ ನಮಃ. ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಂದೇ ವಿಘ್ನೇಶ್ವರಂ ದೇವಂ ಸರ್ವವಿಘ್ನಾದಿದೈವತಂ ಅಂತರಾಯ ನಿವೃತ್ಯರ್ಥಂ ತನ್ನಮಾಮಿ ಗಜಾನನಂ.